ಇಡೀ ಚಿತ್ರರಂಗಕ್ಕೆ ಅವಮಾನ ಅದು. ಅವನು ಒಂದು ಹೆಣ್ಣು ಮಕ್ಕಳನ್ನ, ಗರ್ಭಿಣಿ ಹೆಣ್ಣು ಮಕ್ಕಳ ಮನೆಗೆ ಇದ್ದಾರೆ, ಅವ್ರನ್ನ ನಾನು ನೋಡಿ ಅವ್ರ ಜೀವ ಉಳಿಸ್ಬೇಕಾ ಬೇಡ? ಅವ್ರನ್ನ ಗರ್ಭಿಣಿ ಹೆಣ್ಮಕ್ಳು ಮಕಾನನ್ನ ಉಳಿಸ್ಬೇಕು ಬೇಡ ಅಂತ? ಇವಾಗ ನನ್ನ ಮಕ್ಕಳಿಗೆ ಪಬ್ಲಿಕ್ನ ನೇಣ್ಗಂಬ ಹಾಕ್ಬೇಕು ಅವ್ರನ್ನ. ಈ ಸರ್ಕಾರದವರೇ ಸರಿಯಾಗಿಲ್ಲ. ಎಲ್ಲರಿಗೂ ಸುಮ್ಮನೆ ಕಳ್ಳರಿಗೆ ಜಾಗ ಕೊಡ್ತಾರೆ. ಸರ್ ನಿನ್ನೆ ಬಿರಿಯಾನಿ ಕೊಟ್ಟಿದ್ದಾರಂತೆ ಸರ್. ನಮಗೆ ಬಿರಿಯಾನಿ ಏನು ನಮಗೆ ಬೇಕಾಗಿಲ್ಲ. ಇಂಥ ಕಳ್ಳರಿಗೆ ಪಬ್ಲಿಕ್ನ ನೇಣ್ಗಂಬ ಏರಿಸ್ಬೇಕು. ಮೇಡಮ್ ತುಂಬಾ ಅದನ್ನು ಹಿಂಸೆ, ಯಾವ ಶತ್ರುಗೂ ಆ ಕೆಲಸ ಆಗಬಾರ್ದು. ವಿಚಿತ್ರವಾದ ಹಿಂಸೆ ಕೊಟ್ಟು ಸಾಯಿಸಿದ್ದಾರೆ ಸರ್. ಅಷ್ಟು ಇವಾಗ ಸರ್ ಅಷ್ಟು ಧೈರ್ಯ ಎಲ್ಲಿಂದ ಬರ್ತದೆ ಸರ್? ನೋಡ್ರಿ, ಎಲ್ಲಿಂದ ಯಾಕೆ ಬರುತ್ತೆ ನಾನು ಇದನ್ನೆಲ್ಲ ಧೈರ್ಯ? ಹೇಳಿದೀವಲ್ಲ, ನಾವು ದರ್ಶನ್ ಒಬ್ರು ಹೇಳಿರೋದಕ್ಕೆ ತಾನೆ. ಮಾತಾಡ್ತಾ ಅಲ್ಲ ಮೇಡಮ್ ದರ್ಶನ್ ಹೇಳಿದ್ಕೆ ತಾನೆ. ಅಷ್ಟು ಮನಿ ಐತಲ್ಲ, ದುಡ್ಡಿದೆಯಲ್ಲ, ಹಣ ಬಲ ಜನಬಲ ಅಂದ್ರೆ ಹಣ ಇರೋದ್ರಿಂದ ಯಾರು ಏನ್ ಮಾಡಕ್ಕಾಗುತ್ತೆ? ನಿಜವಾಗ್ಲೂ ಈ ಕೆಲಸ ಇದನ್ನೇ ಯಾರೊಬ್ಬ ದೊಡ್ಡ ಬಲಾಢ್ಯ, ಈತನಿಗಿಂತ ಬಲಾಢ್ಯ ಆಗಿರ್ತಕ್ಕಂಥ ಮಾಡಿದ್ರೆ ಈ ಮಟ್ಟಕ್ಕೆ ಹೋಗ್ತಿರ್ಲಿಲ್ಲ. ಈತ ಅಸಹಾಯಕ, ಏನು ಇಲ್ದಂತ ಸಾಮಾನ್ಯ ಮನುಷ್ಯ. ಯಾರು? ರೇಣುಕಾ ಸ್ವಾಮಿ. ಹೌದು ಮನೆಗೆ ಅವನೇ ಆಧಾರ ಸ್ತಂಭ, ಒಬ್ಬನೇ ಮಗ, ಯಾವ ತಂದೆ ತಕರಾರು ಇಲ್ಲಂತ ಹುಡುಗ. ಈಗ ಅವ್ನ ಗತಿ ಯಾರೀಗ? ಜೀವನ ಹೆಂಗ್ ಮಾಡ್ಬೇಕು ಹೇಳ್ರಿ? ಅವ್ರ ಹೆಣ್ಮಕ್ಳಿಗೆ ಯಾವ ತರ ಜೀವನ, ಅವ್ರನ್ನ ಹೆಂಗ್ ಕಾಪಾಡ್ಬೇಕು? 5 ತಿಂಗಳಿಗೆ ಗರ್ಭಿಣಿಯರಿಗೆ ಯಾರು ಸಾಕ್ಬೇಕು? ಯಾರು ಮುಂದಿನ ಭವಿಷ್ಯ ಯಾರು? ಏನ್ ಕೆಲಸ ಮಾಡ್ಕೊಂಡ್ ತಿನ್ಬೇಕು? ಅದು ಹೋಗಕ್ ಬರುತ್ತೆ ಹೆಣ್ಮಕ್ಳು ಎಲ್ಲನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.